ಏನು ಬಸವ ಜಯಂತಿ ದಿನ ವೀರಶೈವ ಮಹಾಸಭಾ ವತಿಯಿಂದ ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಆಚರಿಸಲು ಹೊರಟಿದೆ. ಇದರಿಂದ ರಾಜ್ಯಾದ್ಯಂತ ಸಾಕಷ್ಟು ತೀವ್ರ ಹಾಗೂ ಖಂಡನೆಗೆ ಗುರಿಯಾಗ್ತಿದೆ ವೀರಶೈವ ಮಹಾಸಭಾ. ಏನು ಬೀದರ್ನಲ್ಲಿಯೂ ಕೂಡ ಒಂದು ಪ್ರತಿಭಟನೆ ಮಾಡುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡಲಾಗ್ತಿದೆ. ಈ ಕಾರ್ಯಕ್ರಮವನ್ನು ರದ್ದುಪಡಿಸಬೇಕು, ಬಸವ ಜಯಂತಿ ದಿನ ಬಸವ ಜಯಂತಿಯನ್ನು ಮಾತ್ರ ಆಚರಿಸಬೇಕು ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜಾಗತಿಕ ಲಿಂಗ ಮಹಾಸಭಾದ ಅಧ್ಯಕ್ಷರಂತ ಬಸವರಾಜ್ ದನ್ನೂರ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಏನು ಸರ್, ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದೆ ವೀರಶೈವ ಮಹಾಸಭಾ, ಖಂಡನೆ ವ್ಯಕ್ತವಾಗ್ತದೆ, ಯಾಕೆ ಅಂತ? ಈ ವರ್ಷ ನಾವೆಲ್ಲರೂ ಇಡೀ ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ, ವಿಶ್ವದಾದ್ಯಂತ ವಿಶ್ವಗುರು ಬಸವಣ್ಣನವರ 892ನೇ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಒಂದು ಗೊಂದಲವನ್ನು ಸೃಷ್ಟಿಸಿ ಒಂದು ಅಧ್ವಾನವನ್ನು ಮಾಡಿದೆ. ಅದರ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಂಕರ್ ಬಿದರಿ ಅವರು, ನಿವೃತ್ತ IPS ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿ ಹುದ್ದೆಯನ್ನು ಸ್ವೀಕರಿಸಿದ ಮೇಲೆ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ವರ್ಷದ ಬಸವ ಜಯಂತಿಯ ದಿನ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾಕೆಂದರೆ ಬಸವಣ್ಣನವರ ಜಯಂತಿ ಅಪ್ಪಟ ಬಸವಣ್ಣನವರ ಜಯಂತಿ ಆಗಬೇಕು. ಬಸವಣ್ಣನವರು ಒಬ್ಬ ಐತಿಹಾಸಿಕ ಚಾರಿತ್ರಿಕವಾದಂತಹ ವಿಶ್ವಕಂಡ ಮಹಾನ್ ದಾರ್ಶನಿಕರು. ಅವರ ಜಯಂತಿಯ ದಿನ ಬೇರೆ ಯಾವುದೇ ಕಾಲ್ಪನಿಕ ಪೌರಾಣಿಕ ವ್ಯಕ್ತಿಗಳ ಜಯಂತಿಯನ್ನು ನಾವು ಆಚರಿಸುವುದಿಲ್ಲ. ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಅದರ ಜೊತೆಗೆ ನಾಡಿನಾದ್ಯಂತ ಅವರ ಈ ಒಂದು ಆದೇಶಕ್ಕೆ ಸುಮಾರು ಜನ, ಸಹಸ್ರಾರು ಜನ ಅದು ವಿರೋಧ ವ್ಯಕ್ತಪಡಿಸಿ ಟೀಕೆಗಳನ್ನು ಮಾಡಿದರೂ ಕೂಡ ಶಂಕರ್ ಬಿದರಿ ಅವರ ಒಂದು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಈ ವರ್ಷ ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಬಸವ ಜಯಂತಿಯ ದಿನ ಆಚರಣೆ ಮಾಡ್ತಾ ಇರುವುದು ಕೂಡ ತೀರಾ ಖಂಡನೀಯ. ಅವರಲ್ಲಿ ನಾವು ಒಂದು ಆಗ್ರಹವನ್ನು ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ತಾವು ರದ್ದುಪಡಿಸಿ, ತಮಗೆ ಬಸವಣ್ಣನವರ ಮೇಲೆ ಅಭಿಮಾನ, ಭಕ್ತಿ, ಗೌರವ ಇದ್ದರೆ ಅಪ್ಪಟವಾದ ಬಸವ ಜಯಂತಿಯನ್ನು ಮಾತ್ರ ಆಚರಿಸಬೇಕು. ತಾವು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಇನ್ಯಾವುದೋ ದಿನವಾದರೂ ಮಾಡಿಕೊಂಡ್ರು ನಮಗೆ ಯಾವ ಅಭ್ಯಂತರ ಇಲ್ಲ. ಆದರೆ ಬಸವ ಜಯಂತಿಯ ದಿನ ತಾವು ಪಂಚಾಚಾರ್ಯ ಯುಗಮಾನೋತ್ಸವವಾಗಲಿ ರೇಣುಕಾಚಾರ್ಯ ಜಯಂತಿಯನ್ನಾಗಲಿ ಮಾಡಿದರೆ ನಾವು ಅದನ್ನು ಒಪ್ಪುವುದಿಲ್ಲ. ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಹೀಗಾಗಿ ಮಾನ್ಯ ಬಿದರಿ ಅವರು, ಅಖಿಲ ಭಾರತ ವೀರಶೈವ ಮಹಾಸಭಾದವರು ತಮ್ಮ ಈ ನಿರ್ಣಯವನ್ನು ಹಿಂತೆಗೆದುಕೊಂಡು ಕೇವಲ ಬಸವ ಜಯಂತಿಯನ್ನು ಆಚರಿಸಿದರೆ ನಿಮ್ಮ ಬಗ್ಗೆ ನಮಗೆ ಗೌರವವಿರ್ತದೆ, ಇಲ್ಲವಾದರೆ ತಾವು ತಮ್ಮ ಗೌರವವನ್ನು ಕಳ್ಕೊಳ್ತೀರಿ. ಹೀಗಾಗಿ ಸಮಾಜದ ಎಲ್ಲರ ಬಸವ ಭಕ್ತರ ಭಾವನೆಗಳನ್ನು ಗೌರವಿಸಿ ತಾವು ಈ ಒಂದು ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕಂತ ನಾನು ಆಗ್ರಹವನ್ನು ಮಾಡ್ತೇನೆ. ಏನು ಕಲ್ಯಾಣದಲ್ಲಿ 770 ಪ್ರಮಾದಗಾರರಿದ್ದರು, ಅವ್ರ ಜೊತೆ ಇವರು ಕೂಡ ಒಬ್ಬರು 771ನೇದು ಅಂತ ಹೇಳ್ತಿದ್ರೆ, ಯಾರೋ ತಂದು 771ನೇ ಅಮರಗಣಗಳು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಶರಣರ ವಚನ ಸಾಹಿತ್ಯದಲ್ಲಿ 770 ಅಮರಗಣಗಳ ಉಲ್ಲೇಖ ಇದೆ. ಅವ್ರು ಯಾರ್ಯಾರಿದ್ರು ಅನ್ನೋ ಬಗ್ಗೆ ಸಂಪೂರ್ಣವಾದ ಇತಿಹಾಸ ಇದೆ. ಇದತ್ತು ಯಾರಿಗೋ ತಂದು ನಾವು 771ನೇ ಅಮರಗಣ ಮಾಡ್ತೀವಿ ಅಂದರೆ ಅದು ಮೂರ್ಖತನ, ಅದು ಬಾಲಿಶತನ, ಅದು ಎಂದೂ ಆಗುವುದಿಲ್ಲ. ಇಂಥ ಕೆಲಸ ಮಾಡಲಿಕ್ಕೆ ಹೋಗಿ ಸಮಾಜದ ಒಂದು ಗೌರವವನ್ನು, ಇತಿಹಾಸವನ್ನು ಹಾಳು ಮಾಡಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾನು ಮಾಡ್ತೀನಿ. ಸರ್, ಏನು ಧಾರವಾಡದ ಮೃತ್ಯುಂಜಯಪ್ಪಗಳು ಬಸವಣ್ಣ ಅಂದರೆ ಎತ್ತಲ್ಲ, ಸಮಾಜವನ್ನು ಎತ್ತುವವ ಅಂತೇಳಿ ಎತ್ತನ್ನು ಪೂಜೆ ಮಾಡೋದನ್ನು ಬೇಡ ಅಂತ ಹೇಳ್ತಾರೆ ಲಿಂಗಾಯತರಿಗೆ. ಆದರೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಲಾಸ್ಟ್ ಟೈಮು ಬಸವ ಜಯಂತಿ ಎಂದು ಎತ್ತನ್ನು ಪೂಜೆ ಮಾಡ್ತಾರೆ. ಯಾಕೆ ಅಷ್ಟೆಲ್ಲ ಬಿಟ್ಕೊಂಡಿದ್ದಕ್ಕೆ ಇವತ್ತು ಈ ರೀತಿ ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ? ನೋಡ್ರಿ, ಅವರಿಗೆ ಬಸವಣ್ಣನವರ ಪರಿಚಯ ಇಲ್ಲ. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರಬಹುದು. ಆದರೆ ಅವರು ಹೋದ ವರ್ಷ ಬಸವ ಜಯಂತಿ ದಿನ ಎತ್ತಿನ ಪೂಜೆ ಮಾಡಿದರು. ಅದು ಕೂಡ ಎಲ್ಲರೂ ಖಂಡಿಸಿದರು. ಬಸವಣ್ಣ ಈ ಜಗತ್ತು ಕಂಡ ಅಪ್ರತಿಮ ಒಬ್ಬ ಮಹಾನ್ ಪ್ರವಾದಿ, ಕೆಳಗೆ ಬಿದ್ದವರನ್ನು ಮೇಲೆ ಎತ್ತಿದ, ಸಮಾಜವನ್ನು ಕಟ್ಟಿದ ಒಬ್ಬ ಮಹಾನ್ ದಾರ್ಶನಿಕರು. ಅವರ ಜಯಂತಿಯನ್ನು ಭಾಳ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಇವತ್ತು ಅದನ್ನು ಆ ದಿನ ಯಾವುದೋ ಎತ್ತಿಗೆ ಪೂಜೆ ಮಾಡೋದಾಗಲಿ, ಇನ್ಯಾರ್ದೋ ಕಾಲ್ಪನಿಕ ವ್ಯಕ್ತಿಗಳ ಪೂಜೆ ಮಾಡೋದಾಗಲಿ, ಈ ರೀತಿಯ ಮಾಡಿ ನಾವು ಬಸವಣ್ಣನವರಿಗೆ ಅಪಮಾನ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾನು ಅಖಿಲ ಭಾರತ ವೀರಶೈವ ಮಹಾಸಭಾದವರಲ್ಲಿ ಕೇಳ್ತೇನೆ. ಇದಿಷ್ಟು ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಬಸವರಾಜ್ ದನ್ನೂರ್ ಅವರ ಮಾತಾಗಿತ್ತು. ಏನು ಈ ಆದೇಶವನ್ನು ಹಿಂಪಡಿಬೇಕು, ಇಲ್ಲದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ, ಕೆಲವೊಂದಿಷ್ಟು ಜನರಿಗೆ ಇತಿಹಾಸ ಗೊತ್ತಿಲ್ಲ, ಹಾಗಾಗಿ ಈ ರೀತಿ ಹೇಳಿಕೆಯನ್ನು ನೀಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.